ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಂಕಲ್ 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 ಸಿಹಿಪುಟ್ಟ, ನೀವು ಇಲ್ಲಿದ್ದೀರಾ? ಪೂಜೆಗೆ ಯಾಕೆ ಬರ್ಲಿಲ್ಲ ನೀವು? ಅದು ಸ್ವಲ್ಪ ಕೆಲಸ ಇತ್ತು ಪುಟಾಣಿ, ಇಲ್ಲಿ ಬ್ಯುಸಿ ಆಗ್ಬಿಟ್ಟೆ, ಅದಕ್ಕೆ ಬರಲಿಲ್ಲ. ಅಂಕಲ್ ಪ್ರಸಾದ ತಗೊಳ್ಳಿ. ಅಚ್ಚು 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 ಅಚ್ಚು, ಇಷ್ಟು ಚಿಕ್ಕ ವಯಸ್ಸಿಗೆ ಹಂಚ್ಕೊಂಡು ತಿನ್ನೋ ಬುದ್ಧಿ ಇದೆಯಲ್ಲ ಬಂಗಾರ ನಿನಗೆ. ಸೋ ಸ್ವೀಟ್, ಸೋ ಸ್ವೀಟ್. ಅಲ್ಲ ಮರಿ, ನಿನ್ನ ಕೈಯಲ್ಲಿ ಇಷ್ಟಿದೆ, ಅದ್ರಲ್ಲಿ ನನಗೆ ಕೊಡ್ತಾ ಇದೆಯಲ್ಲ. ಇದನ್ನ ನೀನೇ ತಗೋ, ನಾನಲ್ಲಿ ಕೆಳಗಡೆ ಹೋದ್ಮೇಲೆ ತಗೋತೀನಿ, ಓಕೆನಾ? ಪರವಾಗಿಲ್ಲ ಅಂಕಲ್, ತಗೊಳ್ಳಿ. ನಾನು ಸ್ವೀಟ್ ಸ್ವಲ್ಪನೇ ತಿನ್ನೋದು, ನನಗೆ ಶುಗರ್ ಇದೆ. ನಾನು ಸ್ವಲ್ಪ ಸ್ವೀಟ್ ತಿಂದ್ರೆ ಸೀತಮ್ಮನ್ಗೆ ಖುಷಿ ಆಗುತ್ತೆ. ಸಕ್ಕರೆ ಕಾಯಿಲೆನಾ? ಏನ್ ಹೇಳ್ತಿದ್ಯಾ ಪುಟಣಿ ನೀನು? ಇಷ್ಟ್ ಚಿಕ್ಕ ವಯಸ್ಸಿಗೆ ಸಕ್ಕರೆ ಕಾಯಿಲೆ? ಯಾರ ದೃಷ್ಟಿ ತಗಲ್ತು ಬಗಾರ ನಿನಗೆ? ಅಯ್ಯೋ ದೇವ್ರೆ, ನನ್ಗೆ ಒಂದ್ ಚೂರು ಪಾರು ಆರೋಗ್ಯ ಅಂತಿದ್ರೆ ಅದೆಲ್ಲ ನಿನಗೆ ಇರ್ಲಿ ಕಂದ. ನಿನ್ ಕಾಯಿಲೆ ನನ್ಗಿರ್ಲಿ. ಚಿಕ್ಕ ವಯಸ್ಸಿನ ಮಗುಗೆ ಸಕ್ಕರೆ ಕಾಯಿಲೆ ಕೊಟ್ನಲ್ಲ, ಅವನನ್ನ ಯಾರು ದೇವ್ರು ಅಂತಾರೆ? ಛೀ, ದೇವ್ರಲ್ಲ ಅವನು, ಕಲ್ಲು ಕಣಮ್ಮ, ಕಲ್ಲು. ಯಾವ ಪೂಜೆಗೂ ಒಗ್ಗಲ್ಲ, ಕರಗಲ್ಲ ಅವನು, ಕಲ್ಲು. ಅಂಕಲ್ ನೀವು ಅಳ್ತಾ ಇದ್ದೀರಾ? ಇಟ್ಸ್ ಓಕೆ ಅಂಕಲ್, ನನ್ಗೇನು ಆಗಲ್ಲ. ಸೀತಮ್ಮ ಫುಲ್ ಸ್ಟ್ರಿಕ್ಟು. ನಾನು ಡೈಲಿ ಇನ್ಸುಲೆನ್ಸ್ ತಗೊಳ್ತೀನಿ, ಡಾಕ್ಟರ್ ಆಂಟಿನೂ ಹೇಳಿದ್ದಾರೆ. ನನ್ಗೇನು ಆಗಲ್ಲ, ನೀವು ಅಳ್ಬೇಡಿ. ನೀವು ಪ್ರಸಾದ ತಗೊಳ್ಳಿ. ಈ ಪ್ರಸಾದ ಯಾಕೆ ಬಂಗಾರ? ದೇವ್ರು ಕೊಟ್ಟಿರೋ ಪ್ರಸಾದ. ನೀನೇ ಇರ್ತೀಯಲ್ಲ ಇನ್ಮೇಲೆ ನನ್ನ ಜೊತೆ, ಇರ್ತೀಯಲ್ಲ? ನಮಸ್ಕಾರ. ಬಾಮ್ಮ, ಎಂಥ ಮಗುನ್ ಹೆತ್ತಿದೆಯಾ ಸೀತಮ್ಮ. ಬಂಗಾರ ಇದು. ನೀನ್ ತುಂಬಾ ಒಳ್ಳೆಯವಳು, ಅದಕ್ಕೆ ನಿನ್ ಗುಣನೇ ಬಂದಿದೆ ಮಗುಗೆ. ಅಪರಂಜಿ ಇದು. ನೀವು ನನ್ನ ಮಗಳ ಥರನೇ ಮಾತಾಡ್ತೀರಾ. ಅವಳಿಗೆ ನೀನು ಯಾಕೆ ಒಳ್ಳೆಯವಳು ಅಂತ ಕೇಳಿದ್ರೆ ನಮ್ಮ ಅಮ್ಮ ಒಳ್ಳೆಯವರು ಅದಕ್ಕೆ ಅಂತ ಹೇಳ್ತಾಳೆ. ನಿಮಗೂ ಮಗು ಥರನೇ ಯೋಚನೆ ಇದೆ. ಎಲ್ರು ದುಷ್ಟ ಅಂತಿರೋ ನಾವು ಮಗು ಅನ್ಬಿಟ್ಟಲ್ಲಮ್ಮ. ದುಷ್ಟನಾ? ಪ್ಲೀಸ್, ನನಗಂತೂ ಹಾಗೆ ಅನ್ನಿಸ್ತಾ ಇಲ್ಲ. ಒಳ್ಳೆದನ್ನ ಗುರ್ತಿಸೋಕ್ಕೆ ಒಳ್ಳೆ ಮನಸ್ಸಿರ್ಬೇಕು. ನಿಮ್ಗಿದೆ ಅಂತ ನನಗೆ ಗೊತ್ತಾಗ್ತಿದೆ. ಬನ್ನಿ, ಒಟ್ಟಿಗೆ ಊಟ ಮಾಡೋಣ. ನಾನು ಹಿಂಗೇನೆ, ಒಬ್ಬನೇ ಇರೋದೇ ಕಂಫರ್ಟೇಬಲ್ ನನಗೆ. ಪಾಡಿಗವರು, ನನ್ನ ಪಾಡಿಗೆ ನಾನು. ಸುಮ್ಮನೆ ಅಲ್ಲಿಗೆ ಬಂದರೆ ಎಲ್ಲರೂ ನನ್ನ ಮುಖ ನೋಡ್ಬೇಕಾಗತ್ತೆ. ಅದೆಲ್ಲ ಯಾಕೆ ಸುಮ್ಮನೆ ಅಲ್ಲ? ನೀವಿಬ್ರು ಹೋಗಿ ಪ್ರಸಾದ. ಪುಟ, ನೀನು ಅಮ್ಮ ಹೋಗು. ಸರಿ, ಬರ್ತೀವಿ. ಆಗಲಿ.
ಬೇಕಾಗಿಲ್ಲ. ಅದೆಲ್ಲ ನಿನಗೆ ಅರ್ಥ ಆಗೋಕ್ಕೆ ಇನ್ನೂ ತುಂಬ ಟೈಮ್ ಬೇಕು. ಬಾ. ಅಂಜು ಮಾತಾಡಿ, ಯಾಕೆ ಸುಮ್ಮನೆ ಇದ್ದೀರಾ? ಇಷ್ಟೆಲ್ಲ ಆದ್ಮೇಲೆ ನೀವು ಸುಮ್ಮನೆ ಇರಬಾರ್ದು, ಮಾತಾಡಿ. ಅದು ನಾನು ನಿಮ್ಗೆ ಏನು ಹೇಳಬೇಕು ಅಂತಲೇ ತಿಳಿತಿಲ್ಲ. ನೀವು ಸಿಗದೆ ಹೋದಾಗ್ಲೇ ನಾನು ನಿಮ್ಮನ್ನು ಎಷ್ಟು ಹಚ್ಕೊಂಡಿದ್ದೆ ಅಂತ ನನಗೆ ಗೊತ್ತಾಗಿದ್ದು ರಾಮು ಅವರೇ. ಯಾರಿಂದನೂ ತೊಂದರೆ ಇದೆ ಅಂತ ಹೇಳಿದ್ರಿ, ಅದರಲ್ಲೂ ಈಗ ಹೇಳ್ದೆ ಕೇಳದೆ ಹೋಗ್ಬಿಟ್ರೆ ನಾನು ಏನು ಅನ್ಕೋಬೇಕು? ಎಲ್ಲಿ ಹೋಗಿದ್ರಿ ನೀವು? ಅಂಜು, ನೀವು RP ಅನ್ನೋ ಹೆಸರು ಕೇಳಿದ್ದೀರಾ? ಅರೆ RPನ ಅಂದ್ರೆ ರುದ್ರ ಪ್ರತಾಪ್ ಅಣ್ಣ ಅತ್ತೆ ಕೂಡ ಅವ್ರ ಬಗ್ಗೆನೇ ಕೇಳಿದ್ರು. ನನಗೂ ಅವನು ಯಾರೋ ಏನೋ ಅಂತ ಗೊತ್ತಿಲ್ಲ, ಆದರೆ ಅವನಿಂದ ನಂಗೆ ತುಂಬಾ ತೊಂದರೆ ಆಗ್ತಿದೆ ಅಂಜು. ತೊಂದ್ರೆನಾ? ಏನಾಯ್ತು? ಅಯ್ಯೋ, ನಾನು ನೋಡೋಕ್ಕೆ RP ಥರನೇ ಇದ್ದೀನಂತೆ, ಅದಕ್ಕೆ ನನ್ನನ್ನು ಪೊಲೀಸವರು ಹುಡುಕ್ತಾ ಇದ್ದಾರೆ. ಐ ಮೀನ್ RPನ ಅಂದರೆ ನಂತರ ಇರೋ RPನ. ಅದಕ್ಕೆ ಅಂಜೋರೆ, ನನಗೇನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ರಾತ್ರಿ ಹಾಸ್ಪಿಟ್ಲಿಂದ ಹೋಗಬೇಕಾಯ್ತು. ಆ್ಯಕ್ಚುಲಿ ನಾನೀಗ ಹಳೆ ಫೋನನ್ನು ಯೂಸ್ ಮಾಡ್ತಾ ಇಲ್ಲ, ಇನ್ನೊಬ್ಬರು ಫ್ರೆಂಡ್ ಜೊತೆಗಿದ್ದೀನಿ. ಹೌದಾ? ಹೌದು ಅಂಜೋರೆ, ಸಾರಿ, ನಾನು ನಿಮಗೆ ಇದನ್ನೆಲ್ಲ ಹೇಳೋಕ್ಕಾಗಲಿಲ್ಲ. ಆದರೂ ಪ್ರತಿ ಕ್ಷಣ ನಾನು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಈಗ ನಾನು ಹೇಳಿದ್ನಲ್ಲ, ನನಗೆ ಸಮಾಧಾನ ಆಯಿತು. ಇವಾಗ ನೀವು ಸೇಫ್ ಆಗಿದ್ದೀರಾ ತಾನೇ? ನಿಮ್ಮನ್ನು ನೋಡಿದ್ನಲ್ಲ, ಈಗ ನಾನು ಸೇಫ್ ಅಂತ ಅನಿಸ್ತಾ ಇದೆ. ಅದೇನೋ ಗೊತ್ತಿಲ್ಲ ಅಂಜು, ನೀವೊಬ್ಬರು ನನ್ನ ಜೊತೆಗಿರೋದೆ ನನಗೆ ಭರವಸೆ ಅನಿಸ್ತಾ ಇದೆ. ನಿಮ್ಮ ಜೊತೆಗೆ ಬದುಕಬೇಕು ಅನಿಸುತ್ತೆ. ಈ ಮಾತನ್ನ ನನ್ನ ಕೈಯಿಂದ ಮುಚ್ಚಿಟ್ಕೊಡೋದಕ್ಕಾಗೋದಿಲ್ಲ. ಐ ಲವ್ ಯು ಅಂಜು. ನಮ್ ಸೀತಾ ಅಷ್ಟು ಒಳ್ಳೆ ಹುಡುಗಿ ನಿಮಗೆ ಎಲ್ಲಿ ಹುಡುಕಿದ್ರೂ ಸಿಗಲ್ಲ. ಅವಳು ನನ್ನ ನಾದ್ನಿ ಅನ್ನೋದಕ್ಕೆ ಇದನ್ನೆಲ್ಲ ಹೇಳ್ತಿಲ್ಲ. ಅವಳು ಹೆಂಗೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಇನ್ನೇನ್ ಮದ್ವೆ ಆದ್ರೆ ನಮ್ ಸೀತಾ ಹಿಂದೆ ಸಿಹಿನೂ ಬಂದ್ಬಿಡ್ತಾಳೆ. ಮುಂದೆ ತಮ್ಮನೋ ತಂಗಿನೋ ಆದ್ರೆ ಯಾರಿಗೂ ಕಷ್ಟ ಇರಲ್ಲ. ನಮ್ ಸಿಹಿನೇ ದೊಡ್ಡ ಅಕ್ಕನ ತರ ಎಲ್ಲ ನೋಡ್ಕೊತಾಳೆ. ಅಲ್ಲ ರೀ, ಇಷ್ಟು ಚಿಕ್ಕ ವಯಸ್ಸಲ್ಲೇ ನಮ್ಮ ಅಮ್ಮನ ಮದ್ವೆ ನಾನ್ ಮಾಡ್ತೀನಿ ಅಂತಾಳೆ. ಹೌದು ಸುಲೋಚನಾ ಅವರೇ, ವಯಸ್ಸಲ್ಲಿ ಚಿಕ್ಕವಳಾದ್ರೂ ತುಂಬಾ ತಿಳುವಳಿಕೆ ಇದೆ ಸಿಹಿಗೆ. ಸೀತಾ ಏನಾದ್ರೂ ಕೆಲ್ಸದಲ್ಲಿ ಬ್ಯುಸಿ ಇದ್ರೆ ತಾನಾಗೆ ನೀರು ಜ್ಯೂಸು ತಗೊಂಡೋಗಿ ಕೊಡ್ತಾಳೆ. ಎಷ್ಟು ಕೇರ್ ಮಾಡ್ತಾಳೆ ಗೊತ್ತಾ? ಕಾಫಿನೂ ಮಾಡಕ್ ಬರುತ್ತೆ ಅವಳಿಗೆ, ನನ್ಗಿಂತ ಬೆಟರ್. ಅಂದ್ರೆ ಸೀತಾ ನಿಮ್ಮ ಹತ್ರ ಈ ಬಗ್ಗೆ ಎಲ್ಲ ಹೇಳಿದಾಳೆ ಅಂತ ಆಯ್ತು. ಇರ್ಲಿ, ಸಂತೋಷ. ಈ ಬಗ್ಗೆ ಅಂದ್ರೆ ಯಾವ್ದ್ರ ಬಗ್ಗೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.